ಬೆಳಗಾವಿಯ ಪ್ರಮುಖ ವಾಣಿಜ್ಯ ರಸ್ತೆಗಳಾದ ಕಡೆ ಬಜಾರ್, ಸಮಾದೇವಿ ಗಲ್ಲಿ ಹಾಗೂ ರಾಮದೇವ್ ಗಲ್ಲಿಗಳಲ್ಲಿ ಕಳೆದ 15 ದಿನಗಳಿಂದ ನಡೆಯುತ್ತಿರುವ L&T ಪೈಪ್ಲೈನ್ ಕಾಮಗಾರಿ ಸಾರ್ವಜನಿಕರ ತಾಳ್ಮೆ ಪರೀಕ್ಷಿಸುತ್ತಿದೆ. ಆಮೆಗತಿಯ ಕಾಮಗಾರಿಕೆಯಿಂದಾಗಿ ಇಡೀ ಮಾರುಕಟ್ಟೆಯ ಪ್ರದೇಶ ಧೂಳಿನಮಯವಾಗಿದ್ದು, ವ್ಯಾಪಾರಿಗಳು ಹಾಗೂ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ನಗರದ ಹೃದಯ ಭಾಗದ ರಸ್ತೆಗಳಲ್ಲಿ 24 ಗಂಟೆ ನೀರು ಪೂರೈಕೆಗಾಗಿ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿ ಈಗ ಜನದಟ್ಟಣೆಯ ಮಾರುಕಟ್ಟೆಯಲ್ಲಿ ನರಕ ಸದೃಶ್ಯ ವಾತಾವರಣ ನಿರ್ಮಿಸಿದೆ. ಕಡೆ ಬಜಾರ್, ನಾವೇಕರ್ ಗಲ್ಲಿ ಸೇರಿದಂತೆ ಪ್ರಮುಖ ರಸ್ತೆಗಳನ್ನು ಅಗೆದು ಹಾಗೆ ಬಿಟ್ಟಿರುವುದರಿಂದ ಇಡೀ ಪ್ರದೇಶ ಧೂಳಿನ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಬೇಸಿಗೆಯ ಬಿಸಿಲಿಗೆ ಧೂಳು ಅಂಗಡಿಗಳ ಒಳಗೆ ನುಗ್ಗುತ್ತಿದ್ದು ವ್ಯಾಪಾರ ವಹಿವಾಟು ಸಂಪೂರ್ಣ ಕುಂಠಿತಗೊಂಡಿದೆ. ಅಲ್ಲದೆ ಅರ್ಧಕ್ಕೆ ನಿಂತ ಕಾಮಗಾರಿಕೆಯಿಂದಾಗಿ ವಾಹನ ಸವಾರರು ತೀವ್ರ ಟ್ರಾಫಿಕ್ ಸಮಸ್ಯೆಗೆ ಸಿಲುಕುತ್ತಿದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಾರ್ವಜನಿಕರ ನಡುವೆ ಕಿರಿಕಿರಿ ಹಾಗೂ ಜಗಳಗಳು ನಡೆಯುತ್ತಿವೆ. ಈ ಕುರಿತು ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದರು. ಕೇವಲ 1 ದಿನ ಮಾತ್ರ ಕಾಮಗಾರಿ ಚುರುಕುಗೊಂಡು ಮತ್ತೆ ಹಳೆ ಸ್ಥಿತಿಗೆ ಮರಳಿದೆ ಎಂದು ನಾಗರಿಕರು ದೂರಿದ್ದಾರೆ. ಮಹಾನಗರ ಪಾಲಿಕೆಗೆ ನಿಗದಿತವಾಗಿ ತೆರಿಗೆ ಪಾವತಿಸುವ ನಮಗೆ ಮೂಲ ಸೌಕರ್ಯ ನೀಡುವ ಬದಲು ಸರ್ಕಾರ ತೊಂದರೆ ನೀಡುತ್ತಿದೆ ಎಂದು ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಡೆ ಬಜಾರ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ನಾಯ್ಕ್ ಅವರು ಆಡಳಿತಕ್ಕೆ ನೇರ ಎಚ್ಚರಿಕೆ ನೀಡಿದ್ದು, ಶೀಘ್ರವೇ ಕಾಮಗಾರಿ ಮುಗಿಸಿ ಧೂಳಿನ ಸಮಸ್ಯೆಗೆ ಮುಕ್ತಿ ನೀಡದಿದ್ದರೆ ಮಾರುಕಟ್ಟೆಯನ್ನು ಸಂಪೂರ್ಣ ಬಂದ್ ಮಾಡಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಲಾಗುವುದೆಂದು ಗುಡುಗಿದ್ದಾರೆ. ಕಾಮಗಾರಿಕೆಯ ವಿಳಂಬ ನೀತಿಯಿಂದಾಗಿ ವ್ಯಾಪಾರಸ್ಥರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದ್ದು, ಪಾಲಿಕೆ ಮತ್ತು ಗುತ್ತಿಗೆದಾರರ ಸಂಸ್ಥೆ ಎಚ್ಚೆತ್ತುಕೊಳ್ಳದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂಬ ಎಚ್ಚರಿಕೆ ರವಾನೆಯಾಗಿದೆ. ಸದ್ಯಕ್ಕೆ ಮಾರುಕಟ್ಟೆಯ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಅಧಿಕಾರಿಗಳ ಮುಂದಿನ ನಡೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. आता गेले 15-20 दिवस झाले खडे बाजार, समादेवी गल्ली, नार्वेकर गल्ली, रामदेव गल्ली अशा एकदम बिझी स्ट्रीट्स मध्ये L&T चे 24 तास पाणी पुरवठ्यासाठी जी लाईन ते घालत आहेत, हे काम अत्यंत संत गतीने सुरू आहे आणि त्यामुळेच त्यांनी उकरून काढलेली माती, खड्डे अजून तसेच आहेत. आणि या दिवसात, उन्हाळ्याच्या दिवसात जेव्हा वारा वगैरे फिरतो त्यावेळेस सगळी माती प्रत्येकाच्या दुकानात शिरते. नागरिकांना देखील या गोष्टीचा फार त्रास होतो. गाड्या पार्किंग करायला येत नाही झालेत, त्यामुळे प्रचंड गर्दी होते मार्केटमध्ये आणि वाहनांना पण वाट मिळत नाही. त्यामुळे बऱ्याच वेळेला हाणामारीचे प्रसंग इथं व्हायला लागलेले आहेत. आणि या संदर्भात नागरिकांनी आमदार जे राजू शेठ आपले आहेत त्यांनाही निवेदन दिलेलं आहे. त्यांनी निवेदन गेलेल्या वेळेला जे कृती करतो इमिजिएट म्हणून सांगितली होती, त्याचा प्रत्यय फक्त एकाच दिवसापुरता आला. त्याच्यानंतर एरे माझ्या मागल्या अजूनही काहीच कामं होत नाही आहेत. काम आहेत तशी आहेत, पेंडिंग पडून आहेत. आणि हा त्रास किती दिवस सहन करायचा नागरिकांनी? नागरिक हे टॅक्स पेयर आहेत, तर नागरिकांच्या हितासाठी कामं होण्यापेक्षा नागरिकांना कसा त्रास देता येईल हे बघण्याचं लक्ष आता सरकारचं सुरू आहे असं वाटायला लागलेलं आहे. तेव्हा याची प्रशासनाने गंभीर दखल घ्यावी. न होऊन पूर्ण बाजारपेठ बंद करून एक दिवशी आम्हाला ऑफिस समोरच यावं लागेल, याची दखल घ्यावी आणि लवकरात लवकर काम संपवून घ्यावं ही विनंती. सुनील नाईक, मी खडे बाजार मधला एक व्यापारी आहे, तसंच खडे बाजार मर्चंट्स असोसिएशनचा अध्यक्ष आहे. नाजिम विटकेरी, KMM कन्नಡ न्यूज़, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.